ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರೇ, ಏಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ನಿಜವಾಗಲೂ ನೀವು ಮನಸ್ಸಿನಿಂದ ಸೋತು ಹೋಗಿದ್ದೀರಾ? ಯಾವ ಕಡೆನೂ ದಾರಿನೇ ಸಿಗ್ತಾ ಇಲ್ವಾ? ಬೆಳಕಿನ ದಾರಿ ಸಿಗದೇ ಇದ್ದಾಗ, ಬೆಟ್ಟದಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಾದಾಗ ಏನು ಮಾಡಬೇಕು? ನಿಮ್ಮ ಜೀವನದಲ್ಲಿ ಕತ್ತಲೆ ಎಂಬ ಕಾರ್ಮೋಡ ಆವರಿಸಿದ್ದಾಗ ಹೆದರಬೇಡಿ, ಚಿಂತಿಸಬೇಡಿ. ನಿಮ್ಮ ಮನಸ್ಸಿಗೆ ದುಃಖ, ಹತಾಶೆಯಾದಾಗ ಸೋಲನ್ನು ಒಪ್ಪಿಕೊಳ್ಳಬೇಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳು, ಕಷ್ಟಗಳು ಬಂದೇ ಬರುತ್ತವೆ ಅಲ್ವಾ? ಈ ಕಷ್ಟ, ಚಿಂತೆ, ಸಮಸ್ಯೆಗಳು ಶಾಶ್ವತ ಅಲ್ಲ. ದೇವರು ಪ್ರತಿಯೊಂದು ಕಷ್ಟಕ್ಕೂ, ಒಂದು ಸಮಸ್ಯೆಗೂ, ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು, ಒಂದು ಉತ್ತರವನ್ನು ಇಟ್ಟೇ ಇಟ್ಟಿರ್ತಾರೆ. ಪರಿಹಾರ ಇಲ್ಲದಂತಹ ಸಮಸ್ಯೆ ಇಲ್ಲವೇ ಇಲ್ಲ. ಅದರಲ್ಲೂ ಕುಂಭರಾಶಿಯವರಿಗೆ ಸೋಲು ಎನ್ನುವ ಪ್ರಶ್ನೆ ಇಲ್ಲವೇ ಇಲ್ಲ. ನೀವೆಷ್ಟು ಬುದ್ಧಿವಂತರು, ನಿಮ್ಮ ಕ್ರಿಯೇಟಿವಿಟಿ, ನಿಮಗಿರುವಂತಹ ಇಂಟೆಲಿಜೆನ್ಸಿಂದ ಎಲ್ಲರ ಸಮಸ್ಯೆಗಳಿಗೆ ಗೈಡೆನ್ಸನ್ನು ಕೊಡ್ತಾ ಇರ್ತೀರ. ಎಲ್ಲರ ಸಮಸ್ಯೆಗಳಿಗೆ ನೀವು ಸೊಲ್ಯೂಷನನ್ನು ಕೊಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿದ್ದರೂ ನೀವೇಕೆ ಇಷ್ಟೊಂದು ಕುಗ್ಗಿದ್ದೀರಾ? ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗೋದಿಲ್ವೇ? ಖಂಡಿತವಾಗಿಯೂ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ಆ ಇಂಟೆಲಿಜೆನ್ಸ್ ಇದೆ. 12 ರಾಶಿಗಳಲ್ಲಿ ವೆರಿ ಯೂನಿಕ್ ಆ್ಯಂಡ್ ಇಂಟೆಲಿಜೆಂಟ್ ವ್ಯಕ್ತಿಗಳು ಹುಟ್ಟಿರುವುದೇ ಕುಂಭರಾಶಿಯಲ್ಲಿ. ಕುಂಭರಾಶಿಯವರು ಸೋಲಲು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಸಾಧನೆ ಮಾಡಲು ಹುಟ್ಟಿರುವಂತಹ ವ್ಯಕ್ತಿಗಳು ನೀವು. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ಧೈರ್ಯ ಇದೆ. ನಿಮಗಿಂತ ಬೇರೆಯವರಿಗೆ ಸದಾ ಒಳ್ಳೆಯದನ್ನೇ ಬಯಸ್ತಾ ಇರ್ತೀರ. ನಿಸ್ವಾರ್ಥವಾದಂತಹ ಹೃದಯ ನಿಮ್ಮದು. ಕೆಲವೊಮ್ಮೆ ನಿಮಗೋಸ್ಕರನೂ ಯೋಚನೆ ಮಾಡಬೇಕಾಗುತ್ತೆ, ನಿಮಗೋಸ್ಕರನೂ ಸ್ವಲ್ಪ ಸ್ವಾರ್ಥಿ ಆಗಬೇಕಾಗುತ್ತೆ. ಕೆಲವೊಮ್ಮೆ ನಿಮಗೆ ಹೀಗೆ ಅನಿಸಬಹುದು, ನಾನು ತುಂಬ ಕತ್ತಲೆಯಲ್ಲಿದ್ದೇನೆ ಎನ್ನುವಂತಹ ಭಾವನೆ ನಿಮ್ಮಲ್ಲಿ ಸದಾ ಕಾಡ್ತಾ ಇರುತ್ತೆ. ಆದ್ದರಿಂದ ಮೊದಲು ನಿಮಗೆ ಒಂದು ಸುರಕ್ಷಿತವಾದಂತಹ ಮಾರ್ಗವನ್ನು ನಿರ್ಮಿಸಿಕೊಳ್ಳಿ. ಆನಂತರ ಬೇರೆಯವರಿಗೆ ಮಾರ್ಗವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿ. ಇಲ್ಲದಿದ್ದರೆ ಶಿವ ಪಾರ್ವತಿಯ ಕಥೆಯ ಹಾಗೆ ನಿಮ್ಮ ಜೀವನ ಆಗಿಬಿಡುತ್ತೆ. ಒಂದು ಸಾರಿ ರಾಜಕುಮಾರಿಯಾದಂತಹ ಪಾರ್ವತಿ ಈಶ್ವರನ ಬಳಿ ಒಮ್ಮೆ ಕೇಳ್ತಾರೆ, ಸ್ವಾಮಿ, ನಮಗೋಸ್ಕರ ಒಂದು ಭವ್ಯವಾದ ಬಂಗಲೆಯನ್ನು ಕಟ್ಟಿಸಿಕೊಡಿ ಅಂತ ಶಿವನನ್ನು ಪಾರ್ವತಿ ಕೇಳಿದಾಗ ಶಿವ ಹೀಗೆ ಹೇಳ್ತಾರೆ, ನಾನೊಬ್ಬ ಜೋಗಿ, ನನಗೆ ಯಾವ ಮನೆ, ಭವ್ಯ ಬಂಗಲೆಯ ಆಸೆ ಆಕಾಂಕ್ಷೆಯ ಅವಶ್ಯಕತೆಯೂ ಇಲ್ಲ ದೇವಿ. ನಾನು ಎಲ್ಲಿ ಹೋದರೆ ಅದೇ ನನ್ನ ಭವ್ಯ ಬಂಗಲೆ, ಅದೇ ನನ್ನ ಪ್ರಪಂಚ ಅಂತಾರೆ. ಆದರೆ ಪಾರ್ವತಿಯ ಇಚ್ಛೆಗೆ ಅನುಗುಣವಾಗಿ ಶಿವ ಒಂದು ಭವ್ಯವಾದಂತಹ ಬಂಗಲೆಯನ್ನು ಕಟ್ಟಿಸಿಕೊಡ್ತಾರೆ. ಗೃಹ ಪ್ರವೇಶ ಮಾಡುವಂತಹ ಸಂದರ್ಭ ಬಂದಾಗ ರಾವಣನ ತಂದೆಯನ್ನು ಕರೆಸ್ತಾರೆ. ಆ ರಾವಣನ ತಾಯಿ ಕೈಕಸಿ ತನ್ನ ಪತಿಗೆ ಹೇಳಿ ಕಳಿಸಿರ್ತಾರೆ, ಶಿವನು ಏನೇ ವರವನ್ನು ಕೇಳಿದರೂ ಇಲ್ಲ ಅನ್ನೋದಿಲ್ಲ ಎಂಬಂತಹ ಕಾರಣ ಉದ್ದೇಶದಿಂದ ಹೇಳಿ ಕಳಿಸ್ತಾರೆ ಕೈಕಸಿ. ನೀವು ಮಹಾದೇವನನ್ನು ದೊಡ್ಡದಾಗಿಯೇ ದಕ್ಷಿಣೆಯನ್ನು ಕೇಳಿ ಸ್ವಾಮಿ ಅಂತ ಹೇಳಿ ಕಳಿಸಿರ್ತಾರೆ. ಕೈಕಸಿನೂ ಜೊತೆಯಲ್ಲೇ ಬರ್ತಾರೆ. ಗೃಹ ಪ್ರವೇಶ, ವಾಸ್ತುಪೂಜೆ ಎಲ್ಲವನ್ನ ಮುಗಿಸಿದ ನಂತರ ಶಿವನು ಕೇಳ್ತಾನೆ, ನಿಮಗೆ ಏನು ದಕ್ಷಿಣೆ ಬೇಕು, ನನ್ನಿಂದ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆ ದಂಪತಿಗಳು, ಮಹಾದೇವ, ನಿಮ್ಮ ಭವ್ಯವಾದ ಬಂಗಲೆ ಬಹಳ ಸುಂದರವಾಗಿದೆ, ನಮಗೆ ತುಂಬ ಇಷ್ಟ ಆಗಿದೆ, ಈ ಬಂಗಲೆಯನ್ನೇ ನಮಗೆ ದಕ್ಷಿಣೆಯಾಗಿ ಕೊಡಬಹುದಾ ಅಂತ ಕೇಳಿದಾಗ ಶಿವ ಪಾರ್ವತಿಯ ಮುಖವನ್ನು ನೋಡಿ ನಸು ನಗ್ತಾರೆ. ಆವಾಗ ಪಾರ್ವತಿ ಹೇಳ್ತಾಳೆ, ಮಹಾದೇವ, ನಿಮ್ಮಿಷ್ಟದಂತೆ ಆಗಲಿ, ಏನಿದೆಯೋ ಅದರಲ್ಲೇ ನಾನು ಸಂತೋಷವಾಗಿರ್ತೇನೆ ಅಂತ ಹೇಳ್ತಾರೆ ಪಾರ್ವತಿ. ಇಬ್ಬರು, ಶಿವ ಹಾಗೂ ಪಾರ್ವತಿ, ಆ ಭವ್ಯ ಬಂಗಲೆಯನ್ನು ಅವರಿಗೆ ದಕ್ಷಿಣೆಯಾಗಿ ಕೊಡ್ತಾರೆ. ಈ ರೀತಿ ಕುಂಭರಾಶಿಯವರು ಯಾರು ಏನೇ ಕೇಳಿದ್ರು ಇಲ್ಲ ಅನ್ನದೆ ತನಗಿಂತ ಬೇರೆಯವರಿಗೆ ಒಳ್ಳೆಯದನ್ನು ಬಯಸುವವರಾಗಿರ್ತೀರ. ಇದ್ದದ್ದರಲ್ಲಿಯೇ ಸಂತೋಷವನ್ನು ಪಡ್ತೀರಾ. ಯಾವುದಕ್ಕೂ ಹೆಚ್ಚು ತಲೆಯನ್ನು ಕೆಡಿಸಿಕೊಳ್ಳೋದಿಲ್ಲ. ಕುಂಭರಾಶಿಯವರು ಹೈಯರ್ ಪೊಸಿಷನ್ನಲ್ಲಿ ಇರಲು ಇಷ್ಟಪಡ್ತಾರೆ, ಜನರ ಮಧ್ಯೆ ಇರಲು ತುಂಬ ಇಷ್ಟಪಡ್ತಾರೆ. ಆದರೆ ಮನಸ್ಸಿಗೆ ತುಂಬ ದುಃಖ ಆದಾಗ, ನೋವಾದಾಗ ಒಂಟಿಯಾಗಿ ತನ್ನಷ್ಟಕ್ಕೆ ತಾನೇ ಸಮಾಧಾನ ಮಾಡಿಕೊಳ್ಳುವವರಾಗಿರ್ತೀರ. ಸ್ವಲ್ಪ ಮೂಡಿನೂ ಆಗಿರ್ತೀರ. ಆದರೆ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಲು, ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಲು ನಿಮ್ಮ ಜೊತೆ ನೀವೇ ಸಮಯವನ್ನು ಕಳೆಯಲು ಇಷ್ಟಪಡ್ತೀರಾ. ಮನುಷ್ಯನಾದ ಮೇಲೆ ಕಷ್ಟ, ನೋವು ಇದ್ದಿದ್ದೇ ಅಲ್ವಾ? ಆದರೆ ಸಮಯವೇ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ಕೆಲವೊಬ್ಬರಿಗೆ ಮಕ್ಕಳೇ ಇರುವುದಿಲ್ಲ. ಮಕ್ಕಳಿದ್ದರೂ ಎಲ್ಲೋ ಹುಟ್ಟಿದ ಊರಿನಿಂದ, ತನ್ನ ತಂದೆ ತಾಯಿಯಿಂದ ದೂರದಲ್ಲಿ ವಾಸಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಆ ತಂದೆ ತಾಯಿಗಳು ನಿರೀಕ್ಷೆಯಲ್ಲಿರ್ತಾರೆ, ನಮ್ಮ ಮಕ್ಕಳು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇರ್ತಾರೆ.
ಈ ರೀತಿ ಪರಿಸ್ಥಿತಿ ಇದೆ. ಕೆಲವೊಬ್ಬರಿಗೆ ಕಣ್ಣಿರುವುದಿಲ್ಲ, ಕೆಲವೊಬ್ಬರಿಗೆ ಕಾಲು ಕೈ ಇರೋದಿಲ್ಲ. ತುಂಬ ಕಷ್ಟ ಇದೆ ಪ್ರಪಂಚದಲ್ಲಿ. ಒಬ್ಬೊಬ್ಬರಿಗೂ ಒಂದು ರೀತಿ ಕಷ್ಟ ಇದೆ. ಒಬ್ಬೊಬ್ಬರಿಗೆ 2 ಹೊತ್ತಿನ ಊಟಕ್ಕೂ ಬಹಳ ಕಷ್ಟಪಡ್ತಾ ಇರ್ತಾರೆ. ಎಲ್ಲರಿಗೂ ಏನೋ ಒಂದು ಸಮಸ್ಯೆ, ಏನೋ ಒಂದು ಚಿಂತೆ ಇದ್ದೇ ಇರುತ್ತದೆ. ನಿಮಗೆ ಜೀವನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ ಆ ಅವಕಾಶಗಳನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ. ದೇವರು ಎಲ್ಲರಿಗೂ ಒಂದು ಅವಕಾಶವನ್ನು ಕೊಡ್ತಾರೆ. ನಾವು ಭಯವನ್ನು ಬಿಟ್ಟು ಧೈರ್ಯವಾಗಿ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಾಗಲೇ ಅಲ್ವಾ ನಮಗೆ ಜಯ ಸಿಗೋದು. ನೀವು ಎಲ್ಲರನ್ನ ಕಾಳಜಿ ಮಾಡ್ತೀರಾ, ಉತ್ತಮ ದಾನಿಗಳಾಗಿರ್ತೀರಾ. ಕುಂಭರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವವರು ಈ ಪ್ರಪಂಚದಲ್ಲಿ ಇದ್ದಾರೆ. ನಿಮಗೂ ಸಹಾಯ ಮಾಡುವಂತಹ ಉದಾರಿಗಳು ಇದ್ದಾರೆ. ಆದರೆ ನಿಮಗೆ ಸಹಾಯಕ್ಕಿಂತ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ, ನಿಮ್ಮ ಸಾಧನೆಗೆ ಧೈರ್ಯ ಹೇಳುವವರು, ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಮನೋಬಲವನ್ನು ಹೆಚ್ಚಾಗಿಸುವಂತಹ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್, ಒಂದು ಮಾರಲ್ ಸಪೋರ್ಟನ್ನು ನೀವು ಬಯಸ್ತಾ ಇರ್ತೀರ. ಆದರೂ ನೀವು ಮನುಷ್ಯರಲ್ಲವೇ? ಯಾರಾದರೂ ಪ್ರೀತಿಯಿಂದ, ಬುದ್ಧಿವಂತಿಕೆಯಿಂದ ನಮಗೂ ಧೈರ್ಯ, ಸಮಾಧಾನ ಹೇಳಬೇಕೆಂದು ಬಯಸೋದು ಸಹಜ ಅಲ್ವೇ? ಜೀವನದಲ್ಲಿ ದೇವರು ಕಷ್ಟ ಕೊಟ್ಟಾಗಲೇ ನಾವು ತುಂಬ ಅಲರ್ಟ್ ಆಗೋದು. ಎಲ್ಲವೂ ನಮ್ಮಿಷ್ಟಕ್ಕೆ ನಡೆದು ಹೋದರೆ, ಎಲ್ಲವೂ ನಮ್ಮಿಷ್ಟಕ್ಕೆ ತಕ್ಕಂತೆ ಸಿಕ್ಕಿದಾಗ ಅಲ್ಲಿ ನಮ್ಮ ಪ್ರಯತ್ನ ಕಡಿಮೆ ಇರುತ್ತದೆ. ಬದುಕಿನಲ್ಲಿ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು ಬಂದಾಗಲೇ ನಮ್ಮ ಆಲೋಚನೆಗಳು, ಪ್ರಯತ್ನಗಳು ಹೆಚ್ಚಾಗೋದು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಕುಂಭರಾಶಿಯವರು ಮನಸ್ಸು ಮಾಡಿ ಪ್ರಯತ್ನ ಮಾಡಿದರೆ ನಿಮ್ಮ ಕೈಯಲ್ಲಿ ಅಸಾಧ್ಯವಾಗದೇ ಇರುವುದು ಯಾವುದೂ ಇಲ್ಲ. ನಿಮಗೆ ಎಲ್ಲವನ್ನ ಸಾಧಿಸುವಂತಹ ಶಕ್ತಿ, ಛಲ, ಸಾಮರ್ಥ್ಯ ದೇವರು ಕರುಣಿಸಿದ್ದಾರೆ. ಬದುಕಿನಲ್ಲಿ ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಕುಗ್ಗದೆ ಮುನ್ನುಗ್ಗಿ ಸಕ್ಸಸ್ ನಿಮ್ಮನ್ನು ಹುಡುಕಿಕೊಂಡು ಬರುವುದರಲ್ಲಿ ಅನುಮಾನವೇ ಬೇಡ. ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಸಾಧನೆಯ ಕಡೆಗೆ ಹೆಜ್ಜೆ ಇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.